ಹಾಯ್ ನಮಸ್ಕಾರ. ಮುಗುಳ್ಕೋಡದ ಯಲ್ಲಾರಲಿಂಗ ಮಹಾರಾಜ ತಾತನವರ ದರ್ಶನಕ್ಕೆ ಹೋಗೋಣ. ಈಗ ಲಚ್ಚಣ ಗ್ರಾಮದ ಸಿದ್ಧಲಿಂಗೇಶ್ವರ ತಾತನವರ ದರ್ಶನವನ್ನು ಮಾಡಿಕೊಂಡು ನಾನು ಮತ್ತೆ ಸೋಲಾಪುರಿಗೆ ಹೋದೆ. ಸೋಲಾಪುರನಿಂದ ಮೈಸೂರು ಟು ಬಾಗಲಕೋಟೆ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿ ನಾವು ಮುಗುಳ್ಕೋಡಿಗೆ ಹೋದೆವು. ಮುಗುಳ್ಕೋಡಿಗೆ ಹೋಗಬೇಕಂದ್ರೆ ನಾವು ಮೊದಲು ಬಿಜಾಪುರಿಗೆ ಹೋಗಬೇಕು. ಬಿಜಾಪುರಿಗೆ ಹೋಗುವ ದಾರಿಯಲ್ಲಿ ಕೆಲವು ಸ್ಟೇಷನ್ಗಳು ಬರ್ತವೆ. ಇಂಡಿ ರೋಡ್ ಬರ್ತದೆ, ಇದು ಹೊಟಗಿ ಸ್ಟೇಷನ್ನಲ್ಲಿ ಇದೆ. ಅದಾದ ನಂತರ ಬರೋದೇ ಭೀಮಾ ನದಿ ಬರುತ್ತದೆ. ಈ ರಿವರ್ನ ದಾಟ್ಕೊಂಡು ಹೋದರೆ ವಿಜಯಪುರದ ಬಸ್ ಸ್ಟ್ಯಾಂಡ್ ಬರುತ್ತದೆ. ವಿಜಯಪುರನಿಂದ ಬೆಳಗಾವಿಯ ಮಹಾಲಿಂಗಪುರಕ್ಕೆ ಹೋಗಬೇಕಂದ್ರೆ ಮತ್ತೊಂದು ಬಸ್ ಹತ್ತಬೇಕಾಗ್ತದೆ. ಹೋಗುವ ದಾರಿಯಲ್ಲಿ ಮೊದಲು ನಾವು ಜಮಖಂಡಿಯನ್ನು ದಾಟಬೇಕಾಗ್ತದೆ. ಈ ಜಮಖಂಡಿಯಲ್ಲಿ ನಮ್ಮಣ್ಣ ರಾಮಲಿಂಗ ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಅದಕ್ಕೋಸ್ಕರ ಅವರ ನೆನಪಿಗೋಸ್ಕರ ನಾನು ಈ ಜಮಖಂಡಿಯಲ್ಲಿ ಇಳಿದು ಈ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಫೋಟೋ ಎಳೆದೆ ನೆನಪಿಗೋಸ್ಕರ. ಈ ಜಮಖಂಡಿಯಲ್ಲಿ ನಮ್ಮಣ್ಣ ಸುಮಾರು 3 ವರ್ಷ ಕೆಲಸ ಮಾಡಿದ್ದಾರೆ. ಆದರೆ ಅವರು ಕೆಲಸ ಮಾಡುವ ಸಮಯದಲ್ಲಿ ನನಗೆ ಹೋಗೋಕ್ಕಾಗಲೇ ಇಲ್ಲ. ಈ ಜಮಖಂಡಿ ಆದ ನಂತರ ಬರೋದೇ ರಬಕವಿ. ಈ ರಬಕವಿ ಆದ ನಂತರ ಬರೋದೇ ಮಹಾಲಿಂಗಪುರ. ಈ ಮಹಾಲಿಂಗಪುರದಿಂದ ಮತ್ತೊಂದು ಬಸ್ ಹತ್ತಿ ಮುಗುಳ್ಕೋಡಿಗೆ ಹೋಗಬೇಕಾಗುತ್ತದೆ. ಅಲ್ಲಿ ನೋಡಿ, ಅದು ಕಾಣ್ತಾ ಇದೆಯಲ್ಲ ದಾರಿ, ಅದೇ ದಾರಿ ಮುಗುಳ್ಕೋಡಿಗೆ ಹೋಗುವ ದಾರಿ. ಈ ಪಕ್ಕದಲ್ಲಿರೋ ಶಾಪ್ನಲ್ಲಿ ನಾನು ಕಾರ ತೆಗೆದುಕೊಂಡೆ. ಇದು ಕಾಣ್ತಾ ಇರೋದು ಇಲ್ಲಿ ಯಲ್ಲಾರಲಿಂಗ ಮಠದ ವಿಹಂಗಮ ನೋಟ. ಯಲ್ಲಾರಲಿಂಗ ತಾತನವರು ಇವರು. ಹೊರಗಡೆ ಈ ರೀತಿಯಾಗಿ ಬಟ್ಟ ಬಯಲಾದ ಪ್ರದೇಶದಲ್ಲಿ ಯಲ್ಲಾರಲಿಂಗ ತಾತನವರ ಮಠ ಸ್ಥಾಪಿತವಾಗಿದೆ. ತುಂಬ ವಿಶಾಲವಾದ ಜಾಗ, ಕ್ಲೀನ್ನೆಸ್ಸು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದೇ ಯಲ್ಲಾರಲಿಂಗನವರ ತಾತನವರ ಮೂರ್ತಿ. ಇದು ಮಠದ ದ್ವಾರ ಬಾಗಿಲು. ಕೆಳಗಡೆ ಎಲ್ಲ ಸಿಮೆಂಟಿನ ಹಾಕಿದ್ದಾರೆ, ಸಿಮೆಂಟಿನ ಬ್ರಿಕ್ಸ್ಗಳನ್ನು ಹಾಕಿದ್ದಾರೆ. ನಾನು ಎಂಟ್ರೆನ್ಸ್ನಲ್ಲಿ ಒಂದು ಫೋಟೋ ಎಳೆದು ಮತ್ತು ಯಲ್ಲಾರಲಿಂಗ ದರ್ಶನಕ್ಕೆ ಹೋದೆ. ಇಲ್ಲಿ ಕಾಣ್ತಾ ಇರೋದು ಯಲ್ಲಾರಲಿಂಗ ಗರ್ಭಗುಡಿ. ಇದು ಒಳಗಿನ ಚಿತ್ರಣ. ಭಕ್ತಾದಿಗಳು ಯಾವಾಗ ಬಂದರೂ ಕೂಡ ನಾವು ಆರಾಮವಾಗಿ ಎಲ್ಲೇ ಕುಂತು ಧ್ಯಾನ ಮಾಡ್ಬೋದು. ಇದೇ ಬಾಗಿಲ ಮುಖಾಂತರ ನಾವು ಸ್ನಾನಕ್ಕೆ ಹೋಗಬೇಕು. ಅಲ್ಲೇ ಸ್ನಾನ ಮಾಡಿಕೊಂಡು ಮತ್ತೆ ದೇವರ ದರ್ಶನಕ್ಕೆ ಬರಬೇಕು. ಇದು ಕೈಲಾಸ ಮಂಟಪ. ಅದೇ ಗರ್ಭಗುಡಿಯ ಪಕ್ಕದಲ್ಲೇ ಬಲಭಾಗದಲ್ಲಿ ಈ ಕೈಲಾಸ ಮಂಟಪ ಇದೆ. ಇಲ್ಲಿ ಒಂದು ಶಿವಲಿಂಗ ಇದೆ. ಇದು ಗರ್ಭಗುಡಿ, ಯಲ್ಲಾರಲಿಂಗ ತಾತನವರ ಗರ್ಭಗುಡಿ. ಇದು ಅಲ್ಲಿ ನೋಡಿ ಕಾಣ್ತಾ ಇದೆ ದೊಡ್ಡದಾದ ಗೋಪುರ, ಬಂಗಾರದ ಬಣ್ಣದ ಗೋಪುರ. ನಾನು ಸುಮಾರು ಸಾಯಂಕಾಲ 6 ಗಂಟೆಗೆ ನಾನು ದರ್ಶನಕ್ಕೆ ಹೋದೆ. ಇದು ಪ್ರಥಮ ದರ್ಶನ ನಂದು. ದರ್ಶನ ಮಾಡಿಕೊಂಡು ಅಲ್ಲೇ ಮಠದ ರೂಮ್ನಲ್ಲೇ ನಾನು ಸ್ಟೇ ಮಾಡಿದೆ. ಅವರು ನಮಗೆ ಇಬ್ಬರಿಗೆ ರೂಮ್ ಕೊಟ್ಟರು. ಫ್ಯಾಮ್ಲಿ ಕೊಡ್ತೀವಿ ಅಂತ ಹೇಳಿದರು. ಆದರೆ ನಾವು ಇಬ್ಬರೇ ಓದೋಕ್ಕೋಸ್ಕರ ನಮ್ಮಲ್ಲಿ ಸಾಮಾನು ಇದ್ದವು, ಮೊಬೈಲ್ ಇದ್ದವು, ದುಡ್ಡಿತ್ತು. ಇದೆಲ್ಲ ಸುರಕ್ಷಿತವಾಗಿರಬೇಕಂದ್ರೆ ನಮಗೆ ಒಂದು ರೂಮ್ ಬೇಕಂತೇಳಿ ಈ ಮಠಾಧೀಶರನ್ನು ಅಥವಾ ಮಠದ ಕಾರ್ಯದರ್ಶಿಗಳನ್ನು ಕೇಳಿ ರೂಮ್ ಪಡೆದೆವು. ಭಕ್ತಾದಿಗಳಿಗೆ ರೂಮ್ ಕೊಡ್ತಾರೆ. ಇದು ನೋಡಿ, ಇದು ಹೊರಗಡೆ ನಾವು ಸ್ನಾನಕ್ಕೆ ಬರಬೇಕಂದ್ರೆ ಈ ಕಡೆ ಹೊರಗಡೆ ಗಾರ್ಡನ್ ಟೈಪ್ ಇದೆ. ಇದು ಮೇನ್ ರೋಡ್ಗೆ ಹೋಗುವ ದಾರಿ. ಇದು ದೀಪಸ್ತಂಭ ಕಾಣ್ತಾ ಇದೆ. ಅಲ್ಲಿ ನೋಡಿ, ದೂರದಲ್ಲಿ ದೀಪಸ್ತಂಭ ಕಾಣ್ತಾ ಇದೆ. ಆ ದೀಪಸ್ತಂಭದ ಹತ್ರ ತೇರು ಇರುತ್ತೆ. ಆ ಮಠದ ತೇರು ಎಳೆಯುವ ಸಂದರ್ಭದಲ್ಲಿ ಆ ದೀಪಸ್ತಂಭಕ್ಕೆ ತೇರು ಹೋಗಿ ಮತ್ತೆ ಪುನಃ ಹಿಂದಕ್ಕೆ ಬರುತ್ತೆ. ಇದು ಸಾಯಂಕಾಲ ಲೈಟಿಂಗ್ನಲ್ಲಿ ಕಾಣುವ ದೃಶ್ಯ. ಇದು ಗುಡಿ ಒಳಗಡೆ. ಇದೆಲ್ಲ ಸಾಯಂಕಾಲ 6:30 ಅಥವಾ 7 ಗಂಟೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಲೈಟಿಂಗ್ನಲ್ಲಿ ನೀಟಾಗಿ ಕಾಣುತ್ತೆ. ಇದು ಬಂತನಾಳ ತಾತನವರ ಗದ್ದುಗೆ. ನಾವು ಸುಮಾರು ಮುಂಜಾನೆ 4:00 ಎದ್ದು ಸ್ನಾನ ಮಾಡಿಕೊಂಡು ಈ ರುದ್ರಾಭಿಷೇಕಕ್ಕೆ ನಾವು ಪೂಜೆಗೆ ಅಣಿಯಾದೆವು. ನಾನು ನಮ್ಮ ಅಕ್ಕ ಮಹಾದೇವಿ ಹೆಸರ ಮೇಲೆ ಹಾಗೂ ನನ್ನ ಹೆಸರ ಮೇಲೆ ರುದ್ರಾಭಿಷೇಕವನ್ನು ಮಾಡಿಸಿದೆ. ಆಫೀಸ್ನಲ್ಲಿ ನಾನು ರುದ್ರಾಭಿಷೇಕಕ್ಕೋಸ್ಕರ ನಮ್ಮ ಅಕ್ಕನ ಹೆಸರು ನೋಂದಾಯಿಸುವಾಗ ಅದೇ ಸಮಯಕ್ಕೆ ನಮ್ಮ ಅಕ್ಕನ ಆರೋಗ್ಯ ಏರುಪೇರಾಗಿತ್ತಂತೆ.
ಅದೇ ಸಮಯದಲ್ಲೇ ನನಗೆ ತಿಳಿಯದ ಹಾಗೆ ಈ ಕಡೆ ರುದ್ರಾಭಿಷೇಕಕ್ಕೆ ನಮ್ಮ ಅಕ್ಕನ ಹೆಸರಿನ ಮೇಲೆ ನಾನು ರುದ್ರಾಭಿಷೇಕಕ್ಕೆ ಹೆಸರು ಬರೆಸಿದೆ. ಅದೇ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಆರೋಗ್ಯ ಏರುಪೇರಾಗದ ಸಮಯದಲ್ಲಿ ಡಾಕ್ಟ್ರನವರು ಕಂಟ್ರೋಲ್ ಮಾಡಿ ದೇವರ ಆಶೀರ್ವಾದ ನಿಮಗಿದೆ ಅಂತ ಹೇಳಿದ್ರಂತೆ. ನೋಡಿ ಕಾಕತಾಳೀಯ ಹೇಗಿದೆ. ನಾನು ಈ ಕಡೆ ನಮ್ಮ ಅಕ್ಕನ ಹೆಸರು ಬರೆಸುವುದಕ್ಕೂ ಹಾಗೂ ನಮ್ಮ ಅಕ್ಕನವರ ಆರೋಗ್ಯ ಸುಧಾರಿಸುವುದಕ್ಕೂ ಎಷ್ಟು ಸಾಮ್ಯತೆ ಇದೆ. ಅದಕ್ಕೆ ನಾನು ದೇವರಿಗೆ ಋಣಿಯಾಗಿರುತ್ತೇನೆ. ಓಂ ನಮಃ ಶಿವಾಯ. ಈ ರುದ್ರಾಭಿಷೇಕ ಸುಮಾರು 8 ಟೈಪ್ಸ್ ನಡೆಯುತ್ತೆ. ಮೊಸರಿನಿಂದ, ತುಪ್ಪದಿಂದ, ಹಾಲಿನಿಂದ, ಜೇನಿನಿಂದ, ನೀರಿನಿಂದ ಅನೇಕ ಥರದ ರುದ್ರಾಭಿಷೇಕ ನಡೆಯುತ್ತೆ ಇಲ್ಲಿ. ನೀವು ಒಮ್ಮೆ ಭಕ್ತಾದಿಗಳು ಬಂದು ಇಲ್ಲಿ ರುದ್ರಾಭಿಷೇಕ ಮಾಡಿಸಿದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಆರೋಗ್ಯ ಐಶ್ವರ್ಯ ಹೆಚ್ಚುತ್ತದೆ. ತಾತನವರು ತುಂಬ ಪ್ರಭಾವಿ ವ್ಯಕ್ತಿ ಇದ್ದಾರೆ. ಇಲ್ಲಿ ನೋಡಿ ಪಕ್ಕದಲ್ಲಿ ಇದೇ ರೂಮ್ನಲ್ಲೇ ನಾವು ಸ್ಟೇ ಮಾಡಿದ್ದು. ಇವರು ನಮ್ಮ ಮಾವ. ರುದ್ರಾಭಿಷೇಕಕ್ಕೆ ಬಾ ಅಂತೇಳಿ ಮತ್ತೆ ಕರೆದು, ಇದು 2ನೇ ರುದ್ರಾಭಿಷೇಕ, ಅಂತಿಮ ರುದ್ರಾಭಿಷೇಕ. ಈ ಅಂತಿಮ ರುದ್ರಾಭಿಷೇಕಕ್ಕೆ ನಾನು, ನಮ್ಮ ಮಾವ ಮತ್ತು ಇತರ ಭಕ್ತಾದಿಗಳು ರುದ್ರಾಭಿಷೇಕಕ್ಕೆ ಎಂಟ್ರಿ ಕೊಟ್ಟಂಥ ಭಕ್ತಾದಿಗಳೆಲ್ಲರೂ ಬಂದು ಕುಳಿತಿದ್ದರು. ಈ ಅಂತಿಮ ರುದ್ರಾಭಿಷೇಕದ ನಂತರ ತಾತನವರಿಗೆ ವಸ್ತ್ರಾಭರಣಗಳನ್ನು ತೊಡಿಸಿ ಶೃಂಗಾರ ಮಾಡ್ತಾರೆ. ಶೃಂಗಾರ ಮಾಡಿದ ನಂತರ ಭಕ್ತಾದಿಗಳಿಗೆ ದರ್ಶನ ಮಾಡಲು ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ, ಅಭಿಷೇಕದ ನಂತರ ತಾತನವರ ಅಲಂಕಾರ. ಇದು ನನ್ನ ರುದ್ರಾಭಿಷೇಕದ ರಸೀದಿ. ಇದು ರಸೀದಿ ಕೊಟ್ಟವರಿಗೆ ಈ ರೀತಿ ದೇವಸ್ಥಾನದಲ್ಲಿ ಪೂಜೆ ನಡೆದ ಸಕಲ ಪದಾರ್ಥಗಳನ್ನು ಕೊಡ್ತಾರೆ. ಕಾಯಿ, ಕರ್ಪೂರ ಮತ್ತು ಒಂದು ಟವೆಲ್ ಎಲ್ಲವನ್ನು ಕೊಡ್ತಾರೆ. ಅದಾದ ನಂತರ ಮತ್ತೆ ಸುಮಾರು 8 ಗಂಟೆಗೆ 2ನೇ ಮಂಗಳಾರತಿ ನಡೆಯುತ್ತೆ. ಆ ಮಂಗಳಾರತಿಯ ನಂತರ ಮಹಾದಾಸೋಹ ಇರ್ತದೆ. ಆ ದಾಸೋಹದಲ್ಲಿ ನಾವು ಊಟ ಮಾಡಿದೆವು. ಇದು ದಾಸೋಹದ ಕೊಠಡಿ, ಅಂದರೆ ಪಾಕಶಾಲೆ ಅಂತೀವಲ್ಲ ಹಾಗೆ. ಇಲ್ಲಿ ದಾಸೋಹಕ್ಕೆ ಬೇಕಾದ ಭೋಜನ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ತಾರೆ. ಈ ಪಾಕಶಾಲೆಯನ್ನು ನೋಡಿದ ನಂತರ ನಾವು ಹೊರಗಡೆ ಬಂದೆವು. ಹೊರಗಡೆ ಬಂದ ನಂತರ ಹೊರಗಡೆ ಒಂದು ಅನುಭವ ಮಂಟಪ ಅಂತ ಇದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ಅನುಭವ ಮಂಟಪ. ಈ ಅನುಭವ ಮಂಟಪ ತುಂಬ ವಿಶಾಲವಾಗಿದೆ. ನೋಡಿ ಇಲ್ಲಿ ಕಾಣ್ತಾ ಇದೆ ಅನುಭವ ಮಂಟಪ. ಈ ಅನುಭವ ಮಂಟಪದ ದ್ವಾರದ ಎಡ ಮತ್ತು ಬಲಗಡೆ ಸುಂದರವಾಗಿ ಕೆತ್ತಿರ್ತಕ್ಕಂಥ ಆನೆಗಳಿವೆ. ಅವು ಕಲ್ಲಿನಿಂದ ಕೆತ್ತಿದ್ದಾರೆ. ತುಂಬ ಸುಂದರವಾಗಿದೆ. ಈ ಅನುಭವ ಮಂಟಪ ಪಕ್ಕದಲ್ಲೇ ಒಂದು ಭವನ ಇದೆ. ಅದು ಆಡಳಿತ ಭವನ. ಈಗ ಕಾಣ್ತಾ ಇದೆ ನೋಡಿ, ಇದು ಆಡಳಿತ ಭವನ, ಸದ್ಗುರು ಆಡಳಿತ ಭವನ. ಈ ಭವನದಲ್ಲಿ ನಾವು ರುದ್ರಾಭಿಷೇಕಕ್ಕೆ ನಾವು ರಿಜಿಸ್ಟರ್ ಮಾಡಬೇಕು ಹಾಗೂ ರೂಮ್ಗಳನ್ನು ಕೇಳಬೇಕು. ಇದು ಮಠದಿಂದ ಹೊರಗಡೆ ಹೋಗುವ ದಾರಿ. ಈ ದಾರಿ ಮುಖಾಂತರ ನಾವು ಹೊರಗಡೆ ಹೋದೆವು. ಹೊರಗಡೆ ಬಸ್ಗೋಸ್ಕರ ವೇಟ್ ಮಾಡಿದೆವು, ಆದರೆ ಬಸ್ ಬರಲಿಲ್ಲ. ಒಂದು ಲಾರಿ ಬಂತು ನಮ್ಮ ಅದೃಷ್ಟಕ್ಕೆ. ಆ ಲಾರಿನಲ್ಲಿ ಹತ್ತಿಕೊಂಡು ನಾವು ನೇರವಾಗಿ ವಿಜಯಪುರಕ್ಕೆ ಬಂದೆವು. ವಿಜಯಪುರಕ್ಕೆ ಬಂದು ಅಲ್ಲೇ ಬಸ್ ಸ್ಟ್ಯಾಂಡ್ನಿಂದ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದೆವು. ಈ ಬಿಜಾಪುರ ರೈಲ್ವೆ ಸ್ಟೇಷನ್ನಿಂದ ನಾವು ನಮ್ಮ ರಾಯಚೂರಿಗೆ ಹಿಂತಿರುಗಿದೆವು. ಈ ಮೂಲಕ ನಾನು ಸರ್ವ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮುಗಳಖೋಡ ಮಠದ ಯಲ್ಲಾರಲಿಂಗ ಮಹಾರಾಜ ತಾತನವರ ದರ್ಶನವನ್ನು ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆಯಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು. ನಮಸ್ಕಾರ.